Welcome back to Get Solutions. So in last class, we had a discussion regarding present value, number of period, rate of interest, and payment calculation. That is per month payment calculation. And also we had a discussion regarding interest payment and principal payment and future value calculation. Now, in this session, we are going to discuss the previous, that is earlier concept and a favor concept, that is the net present value and internal rate of return. So this concept I was already discussed in advanced financial management. So just see the concept now, how in MS Excel spreadsheet we are going to use the formulas and all. Okay, see the net present value and internal rate of return. Okay, so these are interrelated concept in terms of cash flows consideration. Okay, see the net present value. What is this net present value? See, the MS Excel net present value function is categorized as a financial function, right? Okay, so this net present value, NPV financial function, calculate the net present value of an investment. So ಇದನ್ನೆಲ್ಲ ನಾನು ಆಲ್ರೆಡಿ ನಿಮಗೆ ಥಿಯರಿ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸಿ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ ಇನ್ವೆಸ್ಟ್ಮೆಂಟ್. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಈಗ ಫ್ಯೂಚರ್ ವ್ಯಾಲ್ಯೂ ಅಥವಾ ಒಂದು ಅಸೆಟ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ದ ಲೈಫ್ ಆಫ್ ಅಸೆಟ್ 3 years ಅಂತ ಅನ್ಕೊಳ್ಳೋಣ. ಸೊ 3 years ಆಫ್ ಅಸೆಟ್ ಅಥವಾ 3 years ಲೈಫ್ ಇದೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಅಸೆಟ್ಗೆ, ಸೊ 3 years ಆದಮೇಲೆ ವಾಟ್ ಈಸ್ ದ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಫ್ಯೂಚರ್ ವ್ಯಾಲ್ಯೂನ ಅಟ್ ಪ್ರೆಸೆಂಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದಿಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ calculate the net present value of an investment or a particular asset that is based on the discount rate. So discount rate or cost of capital or interest rates ಅಥವಾ present value rate ಬೇಸ್ ಮೇಲೆ ಇದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಹೌ ಇನ್ ದ ಸೆನ್ಸ್ ಬೇಸ್ಡ್ ಆನ್ ದಿ ಕ್ಯಾಶ್ ಫ್ಲೋಸ್. ಸೊ ಕ್ಯಾಶ್ ಫ್ಲೋಸ್ ಬೇಸ್ ಮೇಲೆ ಡಿಸ್ಕೌಂಟ್ ರೇಟ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಿ the net present value syntax in MS Excel. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ AFM ಅಲ್ಲಿ ಮ್ಯಾನ್ಯಲ್ ಆಗಿ, ಅಂಡ್ ಆಲ್ಸೋ ರಿಗಾರ್ಡಿಂಗ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆಲ್ಸೋ. ಓಕೆ, ಸಿ ಆಲ್ವೇಸ್ MS Excel ಫಾರ್ಮುಲಾ ಸ್ಟಾರ್ಟ್ಸ್ ವಿತ್ ಈಸ್ ಈಕ್ವಲ್ ಟು, ಸೊ NPV ಅನ್ನೋದು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೀವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ. ಸೊ we have to give the rate of interest, that is the cost of capital or present value factors, and we have to select the value 1, value 2. this is nothing but the present, that is cash flows. ಸೊ ಕ್ಯಾಶ್ ಫ್ಲೋಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ರೆಡಿ ಅಪ್ಲೈ ಆಗಿ ಅದು ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ. ಸೊ ಫ್ರಮ್ ದಿಸ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋನ ನಾವು ಡಿಡಕ್ಟ್ ಮಾಡ್ಕೊಂಡ್ರೆ ವಿ ವಿಲ್ ಗೆಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಬಿಕಾಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ present value of cash inflow and present value of cash outflow. See, that you know very well. So net present value is calculated based on present value of cash inflow minus present value of cash outflow is the net present value formula. Okay, ಸೊ ಇದೇ ಮ್ಯಾನ್ಯುಯಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ ಕೇಸ್ MS Excel ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಜಸ್ಟ್ ಡೈರೆಕ್ಟ್ ಸಿಂಟ್ಯಾಕ್ಸ್ನ ನಾವು ಪ್ರೆಸ್ ಮಾಡಿದ್ರೆ ನಮಗೆ ಮ್ಯಾನ್ಯುಯಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ವ್ಯಾಲ್ಯೂ ಅಂಡ್ ಬೇಸ್ಡ್ ಆನ್ ಕ್ಯಾಶ್ ಫ್ಲೋಸ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಐ ವಿಲ್ ಟೆಲ್ ಯು ವಿತ್ ದ ಎಕ್ಸಾಂಪಲ್ ಹೌ ವಿ ಆರ್ ಗೋಯಿಂಗ್ ಟು ಅಪ್ಲೈ ಅಂಡ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡರ್ MS Excel ಸ್ಪ್ರೆಡ್ಶೀಟ್. ಸೊ ಅದೇ ಥರ ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡೋಣ ವಿತ್ ದ ಎಕ್ಸಾಂಪಲ್. ಸಿ ವಾಟ್ ಈಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್? Okay, it is the percentage of return expected by the investor on a particular investment. So in this internal rate of return, our IRR is categorized as a financial function. Excel financial function ಅಲ್ಲಿ ಇದನ್ನ ಕ್ಲಾಸಿಫಿಕೇಶನ್ ಗೆ ತಗೊಂಡಿದ್ದಾರೆ. ಸೊ this internal rate of return will return the internal rate of return. So some fixed or some ಪರ್ಸೆಂಟೇಜ್ ಆನ್ ಇನ್ವೆಸ್ಟ್ಮೆಂಟ್ನ ರಿಟರ್ನ್ಮೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 10,000 ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟರ್ ವಿಲ್ ಬಿ ಗೋಯಿಂಗ್ ಟು ಎಕ್ಸ್ಪೆಕ್ಟ್ 10% ಆನ್ ರಿಟರ್ನ್, ದಟ್ ಈಸ್ 10% ರಿಟರ್ನ್ ಆನ್ ದಿ ಇನ್ವೆಸ್ಟ್ಮೆಂಟ್, ಅಂದರೆ ಟೋಟಲ್ 10% ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ದ ರೇಟ್ ಆಫ್ ರಿಟರ್ನ್. ಸೊ ಇನ್ ಅದರ್ ವರ್ಡ್ಸ್, ಸಿ ಇಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಕಾಂಪೌಂಡ್ ಆನ್ಯುವಲ್ ರೇಟ್ ಆಫ್ ರಿಟರ್ನ್, ಬಿಕಾಸ್ this will be going to calculate manually based on the trial and error method. So based on percentage ನಾವು ಟೆಸ್ಟ್ ಮಾಡ್ತೀವಿ.
up to where, in the sense when the present value of cash inflows is equal to net present value. So therefore I told this internal rate of return is also considers the net present value and present value of cash inflows. So therefore these are the interrelated concept. So this finally internal rate of return the return on the particular investment that is based on the compounded annual rate of interest. See, the expected compound annual rate of return that will be earned on a project. So ಎಷ್ಟು ಪರ್ಸೆಂಟ್ ರಿಟರ್ನ್ ಅರ್ನ್ ಮಾಡ್ತೀವಿ ಅನ್ನೋದನ್ನ ನಾವು ಮ್ಯಾನ್ಯಲ್ ಆಗಿ ಬೇಸ್ಡ್ ಆನ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಬೇಸ್ ಮೇಲೆ ಬೇಸ್ಡ್ ಆನ್ ಗೆಸ್ ಮೇಲೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಶ್ ಇನ್ಫ್ಲೋಸ್ಗೆ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಅಪ್ ಟು ವೇರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಬರೋವರೆಗೂ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ ಮ್ಯಾನ್ಯಲ್ ಆಗಿ ನಾನು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನೆಕ್ಸ್ಟ್ ಕ್ಲಾಸಸ್ಸು ಮಾಡ್ತೀನಿ. ಓಕೆ, ಆರ್ ಇನ್ ಕೇಸ್ ಏನಾದರೂ ಪ್ಯಾಂಡಮಿಕ್ ಸಿಚುವೇಶನ್ ಇದೇ ಥರ ಇದ್ದರೆ ಆನ್ಲೈನ್ ಕ್ಲಾಸಸಲ್ಲಿ ನಾನು ಮಾಡಿಕೊಡ್ತೀನಿ. ಓಕೆ, ಸಿ this internal rate of return gives the result that is in the form of percentage on the investment for a given cash flow. So that is the initial investment value and the series of net income values. So therefore this internal rate of return is in order to calculate the percentage return on the investment, it will be going to consider the initial investment. So ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ and what is the percentage of return expected by the investor on the investment, and also it considers the series of the cash flows, that is net income for the different years. So based on these informations, these factors, the investor will be going to calculate the internal rate of return based on the different cash flows. Here the values in the sense net income for the different years, and we are going to apply the some guessed percentages to calculate the exact internal rate of return. So I will show the example how we are going to calculate the net present value and internal rate of return in MS Excel sheet. Okay, let's see the example now. Just to see the simple example here, that is how we are going to calculate the net present value under MS Excel spreadsheet. Okay, see, assume the cash outflow. Okay, so outflow of the business, that is outflow of an investment is assume as 50,000. Okay, next the life okay, the life 5, okay, in years. Okay, assume it as 5 years. 5 years. 5 years. Okay, next the cost of capital. So we need a cost of capital to calculate the present value, right? And also for internal rate of return, if it is not given, we are going to calculate the internal rate of return based on the trial and error method. Okay, okay, see, the cash outflow of this particular business or project is 50,000, and assume the life of asset is 5 years, and the cost of capital, assume it as 15%. 15%. Okay, now we are going to calculate the net present value. So you know very well that is how we are going to calculate the net present value. So the formula to compute the net present value is nothing but present value of cash inflow minus present value of cash outflow. So this is the general formula to calculate the net present value, right? Okay, so based on this only we are going to calculate the net present value in this project. See, the life of asset, how many years? 5 years. So 1 2 3 4 5 years are here. Next we are going to consider the cash flows. So cash flows na consider madana. For example, assume the cash flow of this project is for the first year 29,000, and second year 23,000, and third year 16,000, next 45,000,
next 50,000. Okay, so these are the cash flows. So assumption ಮಾಡ್ಕೊಳ್ಳಿ. So cash flows ಏನಾದರೂ ಇಷ್ಟು ಬಂದರೆ ಅಂತ. Now we are going to calculate the present value of cash inflows manually, but in MS Excel spreadsheet, if you apply the net present value, then directly it will be going to consider the present value factors. That is because we are going to give a 15% as a present value factor. See how it will be going to helpful in the sense, see, we are going to calculate the present value of cash inflow now, right? In manually also we are going to calculate the present value of cash inflow. So let's see how we are going to calculate the present value of cash inflow. So see, present value of cash inflow. Okay, so ಈಗ present value of cash inflow calculation ಮಾಡ್ಕೋಬೇಕು. So is equal to net present value. So what is the rate of interest? So ನೀವು ಸಿಂಟ್ಯಾಕ್ಸ್ ಅನ್ನು ನೆನಪಿಟ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದಿ ಸಿಂಟ್ಯಾಕ್ಸ್. ಓಕೆ, ಸೊ ಈಗ ನೀವು ಫಾರ್ಮುಲಾ ಎಂಟರ್ ಮಾಡಿದ ತಕ್ಷಣ ಅದೇ ಕೇಳುತ್ತೆ ಏನು ಕೊಡಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದು ರೇಟ್ ಆಫ್ ಇಂಟ್ರೆಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಿ, ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 15%. ನೆಕ್ಸ್ಟ್ ಏನಿದೆ ಸಿಮ್ ಫಾರ್ಮುಲಾನಲ್ಲಿ ಕಾಮ ಇದೆ, ಸೊ ಕಾಮ ಕೊಡ್ತೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗಿವ್ ಎ ವ್ಯಾಲ್ಯೂಸ್, ವ್ಯಾಲ್ಯೂ 1, ವ್ಯಾಲ್ಯೂ 2, ವ್ಯಾಲ್ಯೂ 3 ಇನ್ ದ ಸೆನ್ಸ್ ದಟ್ ಈಸ್ cash flow. So after selecting this net present value formula, directly apply the present value, or directly it will be going to apply the present value factor, that is 15%, to these cash flows and gives the result based on net present value factors. Okay, see, the present value of cash inflow is nothing but 1,03,716 is the present value of cash inflow. Okay, so ಈಗ ನಾವು net present value ನ calculation ಮಾಡ್ಕೋಬೇಕು ಅಂತ ಹೇಳಿದ್ರೆ, we are going to deduct the present value of cash inflow. That is, from present value of cash inflow we are going to deduct the present value of cash outflow. See, what is the present value of cash outflow? The present value of cash outflow is 50,000. See, now in order to calculate the net present value of cash inflow minus present value of cash outflow, so we are going to deduct this present value of cash inflow from now we are going to deduct the present value of cash outflow from the present value of cash inflow, right? So just you click on that, so you will get 53,716 is the positive value as net present value. Then this project is accepted, because the accept and reject criteria tells that if the net present value is positive, you have to accept the project. If else, you have to reject the project. So in this case, we are getting the positive present value or positive net present value. So therefore, the project is accepted. Okay, so this is the example. So you don't have a problems in this net present value. If they ask, just you have to keep it in mind how to calculate the net present value. It is similar to manual calculation. So this is the this is about net present value. So next we are going to calculate the internal rate of return. So it is very easy when we are going to calculate the net present value. See, we are going to consider the same examples here. See, the outflow of function, that is outflow of the project is 50,000 and life is 5 years and the cost of capital is 15% is given. So in case of in most cases the internal rate of return we are going to calculate directly. Okay, so manual agi idana calculation ಮಾಡ್ಕೋಬೇಕಂದ್ರೆ based on guess, based on the trial and error method ನಾವು ಒಂದೊಂದು ಅಪ್ಲೈ ಮಾಡ್ತಾ ಹೋಗಬೇಕು. ಬಟ್ MS Excel spreadsheet ಅಲ್ಲಿ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. Okay, see, for example here we are going to calculate the internal rate of return, right? So life of asset ಎಷ್ಟಿದೆ ಅಂತ assumption ಮಾಡ್ಕೊಳ್ಳೋಣ. ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಟೋಟಲ್ 5 years ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ದ ಟೋಟಲ್ ಲೈಫ್ 5 years ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಈ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಅಲ್ಲಿ ನಮಗೆ ಮೇಜರ್ ಆಗಿ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಪ್ರಾಬ್ಲಮ್ ಅಲ್ಲೇ ತಗೋಬೇಕು. ಬಿಕಾಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನು ಇದನ್ನು ಕೌಂಟ್ಗೆ ತಗೊಳುತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಬಿಕಾಸ್ ಇಟ್ ವಿಲ್ ಬಿ ಗೋಯಿಂಗ್ ಟು ಗಿವ್ ಎ ಡೈರೆಕ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂಡರ್ MS Excel. ಸೊ ಇನಿಷಿಯಲ್ ಇಯರ್ನ ನಾವು 0 ಅಂತ ಏನಾದರೂ ಕನ್ಸಿಡರ್ ಮಾಡ್ತೀವಿ. ಓಕೆ, ಸಿ, ಈಗ ಕ್ಯಾಶ್ ಫ್ಲೋ ನಾವು ಕನ್ಸಿಡರ್ ಮಾಡಬೇಕು. ಸೊ ಇನಿಷಿಯಲ್ ಇಯರ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರೋ ವ್ಯಾಲ್ಯೂ ದಟ್ ಈಸ್ 50,000 ಅಂಡ್ ರಿಮೈನಿಂಗ್ ಬಂದ್ಬಿಟ್ಟು ನಾವು ಇದನ್ನೇ ಕನ್ಸಿಡರ್ ಮಾಡೋಣ ಕ್ಯಾಶ್ ಫ್ಲೋಸ್ನ. ಓಕೆ, ಸೊ ಈ ಥರ ಕ್ಯಾಶ್ ಫ್ಲೋಸ್ ಬಂದಿದೆ. ಸೊ ದಿಸ್ ವಿಲ್ ಬಿ
cash outflow, that is cash outflow from the business organization, because we are going to purchase this we are going to enter into some contract, or we are going to enter into some project, and we are going to purchase this some asset. Then we are going to pay money to the external suppliers or to the external sources. So therefore this is the minus value. So here you have to mention the minus, or you have to put the bracket, it will be directly assumed as minus value. So idu initial investment. So ಯಾಕೆ ಮೈನಸ್ ಕೊಟ್ಟಿದ್ದೀನಿ ಅಂತ ಥಿಂಕ್ ಮಾಡಬೇಡಿ, because it is the initial year. So therefore it is the initial investment. So therefore I am considered here minus 50,000. So these are the cash inflows for the business organization, because of when we are going to purchase the project or purchase the asset at rupees 50,000, from this asset we are going to get the cash inflows or net income for the 5 years. ಸೊ ಈಗ ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದ್ರೆ ಮ್ಯಾನ್ಯಲ್ ಆಗಿ AFM ಅಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡೋಣ. ಆನ್ಲೈನ್ ಕ್ಲಾಸಸ್ ಏನಾದ್ರು ಇದ್ರೆ ಓಕೆ, ಇಲ್ಲಂತಂದ್ರೆ ಮ್ಯಾನ್ಯಲ್ ಆಗಿ ಆಫ್ಲೈನಲ್ಲೇ ನಾನು ಮಾಡ್ಕೊಡ್ತೀನಿ. ಸಿ ಯಾವ ಥರ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಸಿಂಪಲ್, ಯು ಆರ್ ಗೋಯಿಂಗ್ ಟು ಎಂಟರ್ IRR. So this is the short form for internal rate of return. Just we are going to select the entire values including investment na ನಾವು internal rate of return ಅಲ್ಲಿ select ಮಾಡ್ಕೋಬೇಕು. That you have to keep it in mind. Okay, so ಈ ಗೆಸ್ ಅನ್ನೋದು that is based on trial and error method ಅಂತ ಹೇಳಿದ್ರೆ ಅದನ್ನ ನಾವು ಕೊಡಬಹುದು. ಸೊ ಗೆಸ್ ಅನ್ನೋದು ನೀವು ಕೊಟ್ಟರೆ ಕೊಡಬಹುದು, ಇಲ್ಲಾಂದ್ರೆ ಬಿಟ್ಬಿಡ್ಬೋದು. This is the optional. ಓಕೆ, ಸೊ ಈಗ ನೀವು ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬಿಡಿ, ದಟ್ಸ್ ಇಟ್. ಓಕೆ, ಸೊ ನಿಮ್ಗೆ ಈಸಿ ಆಗ್ಬೇಕಂತಂದ್ರೆ ಕೊಡಬೇಡಿ, ದಟ್ಸ್ ಇಟ್. ಓಕೆ, ಸೊ ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನಾನು ಕೊಟ್ಟಿದ್ದೀನಿ, ದಟ್ ಈಸ್ 50% ಇಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಗೆಸ್ ಕೊಟ್ಟು ನೋಡೋಣ ಎಷ್ಟು ಬರುತ್ತೆ ಅಂತ. ಇಸ್ ಈಕ್ವಲ್ ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಸೇಮ್ ಬರಲೇಬೇಕು. ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಎಂಟೈರ್ ವ್ಯಾಲ್ಯೂಸ್ ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ ಆರ್ ಕ್ಯಾಶ್ ಔಟ್ಫ್ಲೋ. ಸೊ ಗೆಸ್ ನಾನೇನು ಮಾಡ್ತೀನಿ ಅಂತ ಒಂದು 45% ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಓಕೆ, ಸೊ ಗೆಸ್ ಗೊತ್ತಾಯ್ತಲ್ವಾ, ದಿಸ್ ಇಸ್ ದ ಆಪ್ಷನ್. ಓಕೆ, ಸೊ ಈಗ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ದೆನ್ ಆಲ್ಸೋ ಇಟ್ ವಿಲ್ ಬಿ ಗೋಯಿಂಗ್ ಟು ರಿಟರ್ನ್ 50%. ಸೊ ಗೆಸ್ ವ್ಯಾಲ್ಯೂ ಕೊಟ್ರೇನು ಕೊಡದೇ ಇದ್ರೇನು ಅದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ನ ರಿಟರ್ನ್ ಮಾಡುತ್ತೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ದಿಸ್ ಪ್ರಾಜೆಕ್ಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್, ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, so before going to calculate the SLN and DB and SYD, so first we are going to know what is SLN, straight line method of depreciation, and diminishing balance of method of depreciation, and sum of year digit depreciation. Okay, let's see the concept now. Okay, next concept, that is SLN and DB and SYD. So what is this SLN, DB and SYD in the sense? SLN, the acronym for this SLN is nothing but straight line. So in which we are going to calculate the depreciation based on straight line method. So DB in the sense, that is diminishing balance method. It is also called as fixed declining method or written down value method. Okay, so next SYD, that is sum of year digit depreciation. Let's see one by one what is this SLN and how we are going to calculate this SLN in MS Excel function, and also how we are going to calculate the diminishing balance method by using the MS Excel syntax, and SYD, that is sum of year digit depreciation. See, first one, straight line method of depreciation, that is SLN. So you know very well, that is under MS Excel also the straight line function can be calculate the depreciation. When we see in this straight line method of depreciation, the depreciation will be remain constant for the each and every year, but not in diminishing balance method, because under diminishing balance method we are going to calculate the depreciation, but the depreciation will be vary from one year to another year, because it is a fixed declining method based on the interest rate, based on the depreciable amount. We are going to calculate the depreciation for the each and every year under diminishing balance method, but the under straight line method the depreciation will be remain constant for the each and every year. So this depreciation will be calculated based on cost of an asset or original investment of an asset, or if any salvage value and any life. Okay, so based on life we are going to calculate the depreciation rate of depreciation.
Okay, so next, diminishing balance method of depreciation. See, the MS Excel diminishing balance method of function or diminishing balance method of depreciation will be classified as a financial function, in which this diminishing balance method in Excel returns the depreciation of an asset for a specific period of time using the fixed declining balance method, which means based on written down value method we are going to calculate the diminishing balance, that is depreciation under DB method, that is under written down value method. So but you have to keep it in mind, under SLN method the depreciation will be constant for the each and every year, but under diminishing balance method, based on cost of an asset, based on life of an asset, based on depreciable rate, and based on salvage value, the depreciable amount and depreciation will be changed from one year to another year under diminishing balance method. So it also consider for the calculation of depreciation under diminishing balance method. So initial cost na consider madutte, salvage value enadru idre consider madutte, and a number of periods over which an asset is depreciated. Okay, so these based on these factors under SLN and diminishing balance method we are going to calculate the depreciation, but the depreciation is constant under SLN and but it is not constant in diminishing balance method. Okay, so next one to SYD, that is the sum of year digit depreciation. See, what is this sum of year digit depreciation? So ನಿಮಗೆ ಗೊತ್ತೇ ಇರುತ್ತೆ, SLN ಗೊತ್ತಿದೆ, diminishing balance method ಗೊತ್ತಿದೆ. So ಇದು new concept, that is sum of year digit depreciation. So ಇದು ಯಾವುದು new concept ಅಂತ ಹೇಳಿದ್ರೆ, so how we are going to calculate under SYD, that is the depreciation amount, in the sense, see, the MS Excel SYD function is also categorized as a financial function. So it returns the sum of years depreciation for an asset for a given period. So the calculated depreciation is based on the initial cost. So idrallu ನಾವು SYD ಅಂದ್ರೆ sum of year digit depreciation calculation ಮಾಡ್ಕೋಬೇಕಂತಂದ್ರೆ we need initial cost of an asset and salvage value and the number of period over which the depreciation or depreciable asset is considered. ಓಕೆ, ಸೊ ಇದ್ರ ಯಾವುದೇ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಇನಿಷಿಯಲ್ ಕಾಸ್ಟ್, ಸಾಲ್ವೇಜ್ ವ್ಯಾಲ್ಯೂ ಅಥವಾ ಲೈಫ್ ಆಫ್ ಅನ್ ಅಸೆಟ್ ನಮಗೆ ಬೇಕೇ ಬೇಕಾಗುತ್ತೆ. ಬಟ್ ದ ಮೆಥಡ್ ವಿಲ್ ಬಿ ಗೋಯಿಂಗ್ ಟು ವೇರಿ, ದಟ್ ಈಸ್ ದ ಡಿಪ್ರಿಸಿಯಬಲ್ ಅಮೌಂಟ್ ವಿಲ್ ಬಿ ಗೋಯಿಂಗ್ ಟು ಡಿಫರ್ ಫಾರ್ ದ ಒನ್ ಮೆಥಡ್ ಟು ಅನದರ್ ಮೆಥಡ್. ಸೊ SLN ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ಕಾನ್ಸ್ಟೆಂಟ್ ಇರುತ್ತೆ, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನಾಟ್ ಕಾನ್ಸ್ಟೆಂಟ್ ಫಾರ್ ದ ಈಚ್ ಅಂಡ್ ಎವ್ರಿ ಇಯರ್, ಇಟ್ ವಿಲ್ ಬಿ ಗೋಯಿಂಗ್ ಟು ವೇರಿ. ಬಟ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ it will be going to add all the years, that is the sum of years. For example, ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇದಕ್ಕೆ ಡಿಸ್ಕ್ರಿಪ್ಷನ್ ಮತ್ತೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಪೇಜಸ್ ಅಲ್ಲಿ, ನೆಕ್ಸ್ಟ್ PPTs ನಲ್ಲಿ ಇದೆ, ಬಟ್ ಯು ಹ್ಯಾವ್ ಟು ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿ ಸಿಂಪಲ್ ಫಾರ್ಮುಲಾ ಟು ಅಪ್ಲೈ ಇನ್ MS Excel ಸ್ಪ್ರೆಡ್ಶೀಟ್. ಸೊ ಮ್ಯಾನ್ಯಲ್ ಆಗಿ ನಿಮಗೆ ಕೇಳೋದಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಮ್ಯಾನ್ಯಲ್ ಆಗು ಬರೋದು ಇಲ್ಲ ಅದು. ಓಕೆ, ಸೊ ಮ್ಯಾನ್ಯಲ್ ಆಗಿ ನಾವು ಮಾಡ್ಬೇಕಂತ ಹೇಳಿದ್ರೆ ಜನರಿಗೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಇಯರ್ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದ ಸಿಂಟ್ಯಾಕ್ಸ್ ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಅಪ್ಲೈ ದಟ್ ವ್ಯಾಲ್ಯೂಸ್ ಅಂಡ್ ಕಂಡೀಷನ್ಸ್ ಫಾರ್ ದಿಸ್ ಫಾರ್ಮುಲಾಸ್. ದಟ್ಸ್ ಇಟ್, ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಈಗ ನೋಡಿ, SLN ಮತ್ತೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ, ಎಕ್ಸಾಂಪಲ್ ತೋರಿಸುವಾಗ ನಾನು ಮಾಡ್ಕೊಡ್ತೀನಿ. ಸೊ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಯಾಕೆ ಇದು ಸಮ್ ಆಫ್ ಇಯರ್ಸ್ ಬೇಸ್ ಮೇಲೆ ತಗೊಳುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಸೆಟ್ ಬಂದ್ಬಿಟ್ಟು 3 years ಲೈಫ್ ಇರುತ್ತೆ. ಓಕೆ, ಸೊ 3 years ಲೈಫ್ ಅಂತ ಹೇಳಿದ್ರೆ ನಾವು ಇಯರ್ ಫಂಕ್ಷನ್ ಅಥವಾ ಇಯರ್ ಕಾಲಮ್ ಅಲ್ಲಿ ನಾವು 3 years ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಯಾವ ತರ ತಗೊಳುತ್ತೆ ಅಂತ ಹೇಳಿದ್ರೆ, ಸೊ 1 + 2 ಸೆಕೆಂಡ್ ಇಯರ್ ಪ್ಲಸ್ ಅಂಡ್ ಥರ್ಡ್ ಇಯರ್. ಸೊ ಸಮ್ ಆಫ್ ಇಯರ್ ಅಂತ ಹೇಳಿದ್ರೆ ಈ 3 ಇಯರ್ನ ಆಡ್ ಮಾಡುತ್ತೆ. ಸೊ 3 + 2 + 1 6. So this is the sum of year digit. So based on this we are going to calculate the depreciation under sum of year digit depreciation. So ಅದಕ್ಕೆ depreciation ಅನ್ನೋ ಕಾನ್ಸೆಪ್ಟ್ ಅಥವಾ depreciable value will be vary with the one year to another year compared to straight line method. Okay, ಸೊ ನೋಡೋಣ ಯಾವ ತರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಿದೆ, ಬೇಸ್ಡ್ ಆನ್ ಡಿಪ್ರಿಸಿಯಬಲ್ ರೇಟ್ ಅಂಡ್ ಪರ್ಸೆಂಟೇಜ್ ಬೇಸ್ ಮೇಲೆ ನೀವು ಡೈರೆಕ್ಟ್ ಆಗಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಎನಿ ಡೌಟ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್. ಆದ್ರೆ ನಾನು ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಬಟ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂಡ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಆಗಿದೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ನಮ್ಗೆ MS Excel ಶೀಟ್ ಅಲ್ಲಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಂಡ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ದ ಫಾರ್ಮುಲಾ ವಿಲ್ ಬಿ ಡಿಫ್ರೆಂಟ್.
ಓಕೆ. ಸೊ ಕಾನ್ಸೆಪ್ಟ್ಸ್ ಈಸ್ ಸೇಮ್, ಅಂದ್ರೆ ಕಾಸ್ಟ್ ಆಫ್ ಅಸೆಟ್ ಅಂಡ್ ದಟ್ ಆರ್ ಇಟ್ ಈಸ್ ಆರ್ ಇನಿಷಿಯಲ್ ವ್ಯಾಲ್ಯೂ ಆರ್ ಲೈಫ್ ಆಫ್ ಅನ್ ಅಸೆಟ್ ಆರ್ ಸಾಲ್ವೇಜ್ ವ್ಯಾಲ್ಯೂ, ಇದೆಲ್ಲ ಸೇಮ್ ಬರುತ್ತೆ. ಅದು ಯಾಕಂದ್ರೆ ಫ್ಯಾಕ್ಟರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಂಡರ್ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ಲೆಟ್ ಸಿ ಯಾವ ತರ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ SYD ನಲ್ಲಿ ಯಾವ ತರ ಮ್ಯಾನ್ಯುಯಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸಿ the calculation regarding diminishing balance method under MS Excel spreadsheet. So MS Excel spreadsheet ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ಗೆ ಅಂಡರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ನ ನಾವು ಫಿಕ್ಸೆಡ್ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ಕರಿಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸಿ ಟು ಗೆಟ್ ಎ ರೇಟ್ ಟು ಯೂಸ್ ದ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಬೇಸ್ಡ್ ಆನ್ ದಿ ಫಿಕ್ಸೆಡ್ ಬ್ಯಾಲೆನ್ಸಿಂಗ್ ಮೆಥಡ್, ದ ಎಕ್ಸೆಲ್ ಯೂಸಸ್ ದಿ ಫಾರ್ಮುಲಾ. ಸೊ ಈ ಫಾರ್ಮುಲಾ ಬೇಸ್ ಮೇಲೆನೆ ಅದು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂಡರ್ MS Excel ಶೀಟ್ ಅಲ್ಲಿ. ಸೊ ಇದು ಮ್ಯಾನ್ಯಲ್ ಆಗಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ಬಟ್ ನಿಮಗೆ ಇದು ಸಿಲೆಬಸ್ ಅಂದ್ರೆ ಕಾನ್ಸೆಪ್ಟ್ ಅಲ್ಲಿ ಇಲ್ಲ, ಡೈರೆಕ್ಟ್ ಆಗಿ ಸಮ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲವನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ ಯಾವ ತರ ಇರುತ್ತೆ ಫೈನಾನ್ಷಿಯಲ್ ಫಂಕ್ಷನ್ಸ್, ಯಾಕೆ ನಾವು ಯೂಸ್ ಮಾಡಬಾರ್ದು ಅಂತ ಹೇಳ್ಬೋದು. ಸೊ ಜಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಇಫ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ಸಮ್ ಆಫ್ ಇಯರ್ ಡಿಪ್ರಿಸಿಯೇಷನ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಅಂಡ್ ಸ್ಟ್ರೈಟ್ ಲೈನ್ ಮೆಥಡ್, ಜಸ್ಟ್ ಯು ಹ್ಯಾವ್ ಟು ಅಪ್ಲೈ ದಿ ಸಿಂಟ್ಯಾಕ್ಸ್, ದಟ್ಸ್ ಇಟ್. Okay, so don't confuse with these formulas and all. So just you have to keep it in mind. ನಿಮಗೆ ಬೇಕಾದ್ರೆ ರೆಗ್ಯುಲರ್ ನೋಟ್ಸ್ ಅಲ್ಲಿ ಇದನ್ನ ಬರ್ಕೊಳ್ಳಿ, ಯಾವ ತರ ಕ್ಯಾಲ್ಕುಲೇಷನ್ ಮಾಡಬಹುದು ಮ್ಯಾನ್ಯಲ್ ಆಗಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಸಿ ಟು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್ ಇನ್ ಈಚ್ ಇಯರ್, ಎಕ್ಸೆಲ್ ಯೂಸಸ್ ದಿ ಫಾರ್ಮುಲಾ ಲೈಕ್ ಕಾಸ್ಟ್ ಮೈನಸ್ ಪ್ರಿಯರ್ ಡಿಪ್ರಿಸಿಯೇಷನ್ ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ಇಲ್ಲಿ ಯಾಕೆ ಫಿಕ್ಸೆಡ್ ಡಿಕ್ಲೈನಿಂಗ್ ಮೆಥಡ್ ಅಲ್ಲಿ ಫಾರ್ಮುಲಾಸ್ ಬಂದ್ಬಿಟ್ಟು ಈ ತರ ಇದೆ ಅಂತ ಹೇಳಿದ್ರೆ, ಸಿ ಹೌಎವರ್ ದ ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ ಇಯರ್ ಅಂಡ್ ಲಾಸ್ಟ್ ಇಯರ್, ಫಾರ್ ಎಕ್ಸಾಂಪಲ್ ಈಗ 5 years ಲೈಫ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಇಯರ್ ಮತ್ತೆ 5th ಇಯರ್ ಬಂದ್ಬಿಟ್ಟು ಮಂತ್ ಬೇಸ್ ಮೇಲೆ ಅಥವಾ ಸಮ್ ಕ್ಯಾಲ್ಕುಲೇಷನ್ಸ್ ಬೇಸ್ ಮೇಲೆ ನಾವು ಡಿಫ್ರೆಂಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸಿ ಟು ಕಂಟಿನ್ಯೂ ದ ಮಂತ್ ಆರ್ಗ್ಯುಮೆಂಟ್. ಸೊ ಟು ಕಂಟಿನ್ಯೂ ಮಂತ್ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ, ಈಗ ಫಸ್ಟ್ ಇಯರ್ ಮತ್ತೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಸಮ್ ಫಾರ್ಮುಲಾಸ್ ಬಂದ್ಬಿಟ್ಟು ಡಿಫರ್ ಆಗಿರುತ್ತೆ. ಸೊ ಅದು ಕಂಟಿನ್ಯೂಟಿ ಬರಬೇಕಂತ ಹೇಳಿದ್ರೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಈ ತರ ಮ್ಯಾನ್ಯುಯಲ್ ಫಂಕ್ಷನ್ ಅಥವಾ ಮ್ಯಾನ್ಯುಯಲ್ ಆಪರೇಷನ್ಸ್ ನಾವು ಯೂಸ್ ಮಾಡ್ತೀವಿ. ಸಿ ಹೌಎವರ್ ದ ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ ಅಂಡ್ ಲಾಸ್ಟ್ ಇಯರ್ ಇಸ್ ಕ್ಯಾಲ್ಕುಲೇಟೆಡ್ ಡಿಫ್ರೆಂಟ್ಲಿ ಟು ಅಕೌಂಟ್ ಫಾರ್ ದ ಮಂತ್ ಆರ್ಗ್ಯುಮೆಂಟ್. ಸೊ ಈ ಮಂತ್ ನ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಎಕ್ಸಾಕ್ಟ್ ಆಗಿ ನಾವು ಡಿಪ್ರಿಸಿಯಬಲ್ ಅಮೌಂಟ್ ತಗೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಇಯರ್ ಮತ್ತೆ ಲಾಸ್ಟ್ ಇಯರ್ ಡಿಫ್ರೆಂಟ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಮ್ಯಾನ್ಯುಯಲ್ ಆಗಿ. ಸಿ ದ ಟೇಬಲ್ ಬಿಲೋ ಶೋಸ್ ದ ಕ್ಯಾಲ್ಕುಲೇಷನ್ ಯೂಸ್ ಟು ಡಿಪ್ರಿಸಿಯೇಟ್ ಅಸೆಟ್ ಓವರ್ ಫಾರ್ ದ 5 years. ಸೊ 5 years ಲೈಫ್ ಬೇಸ್ ಮೇಲೆ ತಗೊಂಡು ಯಾವ ತರ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂಡ್ ಹೌ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯಬಲ್ ಅಮೌಂಟ್ ಫಾರ್ ದ ಅನದರ್ 3 months, that is another 3 years. Okay, so years ಏನಾದ್ರು ಕೊಡಿದ್ರೆ ಇಯರ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಮಂತ್ಸ್ ಏನಾದ್ರು ಕೊಡಿದ್ರೆ ಕನ್ವರ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಓಕೆ, ಸೊ ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ ಇಯರ್ ಬೇಸ್ಡ್ ಆನ್ ದಿ 3 months ಓನ್ಲಿ ಅಂಡ್ ಡಿಪ್ರಿಸಿಯೇಷನ್ ಇಸ್ ದ ಲಾಸ್ಟ್ ಇಯರ್ ಫಾರ್ ದ 9 months ಓನ್ಲಿ. ಯಾಕಂತ ಹೇಳಿದ್ರೆ ನಾವು ಡಿಪ್ರಿಸಿಯೇಷನ್ ಮಂತ್ಸ್ ಮತ್ತೆ ಇಯರ್ಸ್ ನ ಎಕ್ಸಾಕ್ಟ್ ಆಗಿ ಡಿಪ್ರಿಸಿಬಲ್ ವ್ಯಾಲ್ಯೂ ತಗೊಳ್ಳೋದಕ್ಕೆ ಮ್ಯಾನ್ಯುಯಲ್ ಆಗಿ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ವಿಲ್ ಸಿ ಓಕೆ. ಸೊ ಈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ನೋಡಿ. ಸೊ ಫಸ್ಟ್ ಇಯರ್ ಬಂದ್ಬಿಟ್ಟು ಕಾಸ್ಟ್ ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಇಂಟು ಮಂತ್ ಡಿವೈಡೆಡ್ ಬೈ 12. ಸೊ ಟೋಟಲ್ ಕಂಪ್ಲೀಟ್ ಇಯರ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ ಇಯರ್, ದೆನ್ ದ ಫಾರ್ಮುಲಾ ವಿಲ್ ಬಿ ಗೋಯಿಂಗ್ ಟು be like this. So cost minus prior depreciation, first year ಏನ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದನ್ನ ಮೈನಸ್ ಮಾಡ್ಕೊಂಡು ಇಂಟು ರೇಟ್ ಮಾಡಿದ್ರೆ ನಮಗೆ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಅಂಡ್ ಥರ್ಡ್ ಇಯರ್ ಡಿಪ್ರಿಸಿಯೇಷನ್ ಅಂತ 4th year ಕಾಸ್ಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಸಿಮಿಲರ್ಲಿ ಲಾಸ್ಟ್ ಇಯರ್ ಬಂದ್ಬಿಟ್ಟು ಕಾಸ್ಟ್ ಮೈನಸ್ ಪ್ರಿಯರ್ ಡಿಪ್ರಿಸಿಯೇಷನ್ ಅಂಡ್ ರೇಟ್ ಅಂಡ್ 12 months ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ 12 months ಅಂಡ್ ನಂಬರ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಮಂತ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಡಿವೈಡೆಡ್ ಬೈ 12 ಮಾಡ್ಕೊಳ್ತೀವಿ. ಸೊ ಇದು ಮ್ಯಾನ್ಯುಯಲ್ ಆಗಿ ನಾವು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಅಂಡ್ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ನಾವು ಈ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ. But you have to keep it in mind, if they ask you to calculate the diminishing balance method, just you have to apply is equal to diminishing balance method. Then it will be going to ask cost and salvage value and life period. ಓಕೆ, ಸೊ ನಾನು ಎಕ್ಸಾಂಪಲ್ ಅದು ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮ್ಗೆ ತೋರಿಸ್ಕೊಡ್ತೀನಿ, ಜಸ್ಟ್ ಅಷ್ಟನ್ನ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಇದು ಬೇಕಾದ್ರೆ ನಿಮಗೆ ರೆಗ್ಯುಲರ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಸೊ ಅದೇ ತರ ನಾವು
SYD ನಲ್ಲೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ SYD ನಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿದೆ. ಸೊ ಇದನ್ನ ಬಿಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಸೊ ಸಮ್ ಆಫ್ ಇಯರ್ ಕ್ಯಾಲ್ಕುಲೇಷನ್ ಯಾವ್ದು ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ದ ಅಸೆಟ್ ಹ್ಯಾಸ್ ಎ ಯೂಸ್ಫುಲ್ ಲೈಫ್ ಆಫ್ 5 years ಅಂತ ಏನಾದ್ರು ಇದ್ರೆ, ಫಾರ್ ಎಕ್ಸಾಂಪಲ್ ನೋಡಿ 5 ವರ್ಷ ಏನಾದ್ರು ಲೈಫ್ ಆಫ್ ಅಸೆಟ್ ಏನಾದ್ರು ಇದ್ರೆ, ಎಕ್ಸೆಲ್ ಸಮ್ಸ್ ದಿ ಇಯರ್ಸ್ ಲೈಕ್, ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ಟೋಟಲ್ 15 digit ಅಥವಾ 15 numerical value ಬಂದಿದೆ. So this is the sum of year digit depreciation or sum of year digit. So based on this digit we are going to calculate the depreciation under straight line method. So in MS Excel ಅಲ್ಲಿ ನೀವು just is equal to SYD ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿ, ಅಲ್ಲಿ ಏನು ಕೇಳುತ್ತೋ ಅದನ್ನ ನಾವು ಕೊಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಬರುತ್ತೆ. ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ಕಾನ್ಸ್ಟೆಂಟ್ ಇರುತ್ತೆ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂಡ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಅಂದ್ರೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಬೇಸ್ ಮೇಲೆನೆ ಬರುತ್ತೆ. ಯಾಕಂತ ಹೇಳಿದ್ರೆ ಇಟ್ ವಿಲ್ ಬಿ ದ ಡಿಪ್ರಿಸಿಯೇಷನ್ ವಿಲ್ ಬಿ ವೇರಿ ವಿತ್ 1 year to another year ಅಂಡರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂಡ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್. ಜಸ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದಿಸ್ ಮಚ್. ಓಕೆ, ಸೊ ಯಾವ ತರ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಓಕೆ, ಸಿ some, okay, straight line method, diminishing balance method and sum of year digit depreciation. For example, assume the cost of an asset is 10,000 ಅಂತ assumption ಮಾಡ್ಕೊಳ್ಳೋಣ. ಓಕೆ, ಸೊ ಅದೇ ತರ the life of an asset in the form of years ಕೊಡೋಣ. ಸೊ assume it has 5 years ಅಂತ ಹೇಳ್ಬಿಟ್ಟು assumption ಮಾಡ್ಕೊಳ್ಳಿ. ನೆಕ್ಸ್ಟ್ ಸಾಲ್ವೇಜ್ ವ್ಯಾಲ್ಯೂ. ಸೊ ಸಾಲ್ವೇಜ್ ವ್ಯಾಲ್ಯೂ ಒಂದು 2000 ಅಂತ assumption ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಡಿಪ್ರಿಸಿಯೇಷನ್ ನಾವು ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಇಯರ್ ಕಾಲಮ್ ನ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಇಯರ್ ಎಷ್ಟು ನಂಬರ್ ಆಫ್ ಇಯರ್ಸ್ ಇದೆ? 1 2 3 4 5 years ಇದೆ. ಬಿಕಾಸ್ ದ ಲೈಫ್ ಆಫ್ ಅನ್ ಅಸೆಟ್ ಇಸ್ 5 years. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ SL ಇಸ್ ದ ಶಾರ್ಟ್ ಫಾರ್ಮ್. ನೆಕ್ಸ್ಟ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ನೆಕ್ಸ್ಟ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಯಾವ ತರ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ತರ ಅಬ್ಸಲ್ಯೂಟ್ ರೆಫರೆನ್ಸ್ ನ ಯೂಸ್ ಮಾಡಬೇಕು, ಯಾವ ತರ ರಿಲೇಟಿವ್ ರೆಫರೆನ್ಸ್ ನ ಅದು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ ಅಂತ ಈಗ ನೋಡೋಣ. ಓಕೆ, ಸೊ ದಟ್ಸ್ ವೈ ಯು ಹ್ಯಾವ್ ಟು ನೋ ದ ದಟ್ ಈಸ್ ಅಬ್ಸರ್ವಬಲ್ ಫ್ಯಾಕ್ಟ್, ದಟ್ ಈಸ್ ಅಬ್ಸಲ್ಯೂಟ್ ರೆಫರೆನ್ಸ್ ಅಂಡ್ ರಿಲೇಟಿವ್ ರೆಫರೆನ್ಸಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ. ಓಕೆ, ಸೊ ಈಗ ನೋಡಿ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಸೊ ಈಗ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಐ ಆಲ್ರೆಡಿ ಟೋಲ್ಡ್ ದಟ್ ದ ಡಿಪ್ರಿಸಿಯೇಷನ್ ಅಮೌಂಟ್ ವಿಲ್ ಬಿ ರಿಮೈನ್ constant under straight line method of depreciation, right? Okay, so apply the straight line method function or depreciable formula for the years. Okay, apply SLN. ಸೊ ಈ ತರ ಜಸ್ಟ್ ಅಪ್ಲೈ ಮಾಡ್ತಾ ಹೋಗಿ. ಸೊ ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ ಈಗ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಸೊ SLN ಅಂತ ಟೈಪ್ ಮಾಡಿದ ತಕ್ಷಣ ನಮ್ಗೆ ಏನ್ ಕೇಳ್ತಾ ಇದೆ ಇಲ್ಲಿ? ಸೊ ಫಸ್ಟ್ ಕಾಸ್ಟ್ ನ ನಾವು ಕೊಡಬೇಕು. ಸೊ ಕಾಸ್ಟ್ ಎಲ್ಲಿದೆಯೋ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಿದೆ ಫಾರ್ಮುಲಾನಲ್ಲಿ ಕಾಮ ಇದೆ. ನೆಕ್ಸ್ಟ್ ಸಾಲ್ವೇಜ್ ವ್ಯಾಲ್ಯೂ ಇದೆ. ಸೊ ಸಾಲ್ವೇಜ್ ವ್ಯಾಲ್ಯೂನ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲೈಫ್ ಆಫ್ ಅನ್ ಅಸೆಟ್ 5 years. ಸೊ ಈಗ ಬ್ರಾಕೆಟ್ ಕ್ಲೋಸ್ ಮಾಡಿ. ದ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಇಸ್ 1600 ಅಂಡ್ ಓಕೆ, ಸೊ ಇದನ್ನ ಕರೆನ್ಸಿನಲ್ಲಿ ಕೊಟ್ಟಿದ್ದೀನಿ. ಸೊ ಜನರಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಈಗ 1600 ಇಸ್ ದ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್. ಓಕೆ, ಸೊ ಈಗ ಎಲ್ಲ ಇಯರ್ಗೂ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಕಾಮನ್ ಬರಬೇಕು. ಬಟ್ ಇದು ಬರೋದಿಲ್ಲ. ಯಾಕಂತ ಹೇಳಿದ್ರೆ, ಸೊ ಇನ್ ದ ಬಿಗಿನಿಂಗ್ ಕ್ಲಾಸ್ ಇಟ್ ಸೆಲ್ಫ್ ಐ ಟೋಲ್ಡ್ ದಟ್ ಇಫ್ ಯು ಎಂಟರ್ ಎನಿ ಫಾರ್ಮುಲಾ ಇನ್ MS Excel, ಇಟ್ ವಿಲ್ ಅಸ್ಯೂಮ್ the relative reference. It will assumed as a relative reference instead of absolute reference. Okay, so if you want to use the absolute reference, you have to use the dollar symbols for the common factors. Okay, so ಈಗ ನೋಡಿ ನಾನು ಡ್ರ್ಯಾಗ್ ಮಾಡ್ತೀನಿ, ಬಟ್ ವ್ಯಾಲ್ಯೂಸ್ ಬಂದ್ಬಿಟ್ಟು ಡಿಫರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ರಿಲೇಟಿವ್ ರೆಫರೆನ್ಸ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈಗ 1600 ನಾನು ಫಾರ್ಮುಲಾ ಏನು ಅಪ್ಲೈ ಮಾಡಿದ್ದೀನಿ? C81 ಅಂತ ಹೇಳಿದ್ರೆ ಕಾಸ್ಟ್. ಸೊ ಕಾಸ್ಟ್ ಬಂದ್ಬಿಟ್ಟು C81 ನಲ್ಲಿ ಅಂದ್ರೆ C81 ಸೆಲ್ ಅಲ್ಲಿ ಇದೆ. ನೆಕ್ಸ್ಟ್ ಸಾಲ್ವೇಜ್ ವ್ಯಾಲ್ಯೂ C83 ಸೆಲ್ ಅಲ್ಲಿ ಇದೆ. ನೆಕ್ಸ್ಟ್
C82 ಅಂತ ಹೇಳಿದ್ರೆ ಇಯರ್ಸ್, ದಟ್ ಈಸ್ ಲೈಫ್ ಆಫ್ ಅನ್ ಅಸೆಟ್. ಸೊ ಈ ಮೂರು ಬಂದ್ಬಿಟ್ಟು ಎಲ್ಲ ಇಯರ್ಗೂ ಕಾಮನ್ ಅಲ್ವಾ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಲಾಕ್ ದ ಸಾಲ್ವೇಜ್ ವ್ಯಾಲ್ಯೂ, number of years and cost. So lock ಮಾಡ್ಬೇಕಂತಂದ್ರೆ you have to use the absolute references. So in order to use the absolute reference, you have to use the dollar symbol before column letter and before row number. So just F4 ನ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಬಿಫೋರ್ ಕಾಲಮ್ ಲೆಟರ್ ಡಾಲರ್ ಸಿಂಬಲ್ ಬರುತ್ತೆ ಅಂಡ್ ಬಿಫೋರ್ ರೋ ನಂಬರ್ ಡಾಲರ್ ಸಿಂಬಲ್ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಶಿಫ್ಟ್ ಇಟ್ಕೊಂಡು ಡಾಲರ್ ಸಿಂಬಲ್ನ ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ F4 ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಎಂಟರ್ ಕೊಟ್ಟಾಗ ಈಗ ಎಲ್ಲ ಇಯರ್ಗೂ ಅದೇ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸೆಲ್ ಏನ್ ಅಸಂಪ್ಷನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಅ ರಿಲೇಟಿವ್ ರೆಫರೆನ್ಸ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ಸಿ ಅಂಡರ್ SLN, ದಟ್ ಈಸ್ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಕಾಮನ್ ಆಗಿ ಎಲ್ಲ ಇಯರ್ಗೂ ಸೇಮ್ ಡಿಪ್ರಿಸಿಯೇಷನ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಸೊ ಕೇರ್ಫುಲಿ ಕಾನ್ಸಂಟ್ರೇಟ್ ಇಯರ್. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ಗೆ ನಾವು DB ಅಂತ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಕಾಸ್ಟ್ ನ ನಾವು ಕೊಡ್ಬೇಕು, ಯಾಕಂದ್ರೆ ಫಸ್ಟ್ ಕಾಸ್ಟ್ ಇದೆ. ಸೊ ಕಾಸ್ಟ್ ನ ಕೊಡ್ತಿದ್ದೀನಿ. ನೆಕ್ಸ್ಟ್ ಸಾಲ್ವೇಜ್ ವ್ಯಾಲ್ಯೂನ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲೈಫ್ ಆಫ್ ಅನ್ ಅಸೆಟ್ 5 ಇಯರ್ಸ್ ಇದೆ, 5 ಇಯರ್ಸ್ ನ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪೀರಿಯಡ್, ಸೊ ಇಲ್ಲಿ ಇದೆ ಅಲ್ವಾ. ಸೊ ಫಸ್ಟ್ ಪೀರಿಯಡ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಇಯರ್ಸ್. ಸೊ ಇಯರ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಇಯರ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರೋದ್ರಿಂದ ನಾನು ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಮಂತ್ಸ್ ಬಂದ್ಬಿಟ್ಟು ನೀವು ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಇಟ್ ಈಸ್ ಎ ಆಪ್ಷನಲ್. ಸೊ ವಿತಿನ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ ನಂತರ ಇಟ್ ಈಸ್ ಆಪ್ಷನಲ್ ಇನ್ MS Excel. ಸೊ ಈಗ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಎಂಟರ್. ಸೊ ಫಸ್ಟ್ ಇಯರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಬಂದಿದೆ? 2750 ಬಂದಿದೆ. ಇನ್ ದಿಸ್ ಕೇಸ್ ಆಲ್ಸೋ ಎಕ್ಸೆಲ್ ಅಸ್ಯೂಮ್ಸ್ ದಿ ರಿಲೇಟಿವ್ ರೆಫರೆನ್ಸ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ತಿದೆ. ಓಕೆ, ಸೊ ಈಗ ಸೆಕೆಂಡ್ ಇಯರ್ ಅಲ್ಲಿ ನಾವೇನಾದ್ರೂ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಕಾಸ್ಟ್, ಸಾಲ್ವೇಜ್ ವ್ಯಾಲ್ಯೂ, ಲೈಫ್ ಅನ್ನೋದು ಕಾಮನ್ ಆಗಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಅಂದ್ರೆ ಎಲ್ಲ ಇಯರ್ಗೂ ಅಪ್ಲೈ ಆಗುತ್ತೆ. ಬಟ್ ಪೀರಿಯಡ್ ಬಂದ್ಬಿಟ್ಟು ಸೆಕೆಂಡ್ ಇಯರ್ಗೆ ಚೇಂಜ್ ಆಗುತ್ತೆ. ಅಲ್ಲಿಗೆ ನಾವು ಎಷ್ಟು ಸೆಲ್ಸ್ ನ ಲಾಕ್ ಮಾಡಬೇಕು ಅಂದ್ರೆ ಯಾವ ಇನ್ಫಾರ್ಮೇಶನ್ ನ ಲಾಕ್ ಮಾಡಬೇಕು? ಕಾಸ್ಟ್, ಸಾಲ್ವೇಜ್ ವ್ಯಾಲ್ಯೂ, ಲೈಫ್ ನ ಮಾತ್ರ ಲಾಕ್ ಮಾಡಬೇಕು. ಬಿಕಾಸ್ ಪೀರಿಯಡ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ. ಓಕೆ, ಬಟ್ SLN ಅಲ್ಲಿ ಪೀರಿಯಡ್ ಚೇಂಜ್ ಆಗೋದಿಲ್ಲ. ಪೀರಿಯಡ್ ಚೇಂಜ್ ಆದ್ರೂ ಡಿಪ್ರಿಸಿಯೇಷನ್ ಅಮೌಂಟ್ ಸೇಮ್ ಇರುತ್ತೆ. ಬಟ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಪೀರಿಯಡ್ ಬಂದ್ಬಿಟ್ಟು ಫಸ್ಟ್ ಇಯರ್ಗೆ ಫಸ್ಟ್ ಡಿಪ್ರಿಸಿಯೇಷನ್, ಸೆಕೆಂಡ್ ಇಯರ್ಗೆ ಸೆಕೆಂಡ್ ಇಯರ್ ಅಂತ ಬರುತ್ತೆ, ಥರ್ಡ್ ಇಯರ್ಗೆ ಥರ್ಡ್ ಇಯರ್ ಅಂತ ಬರುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಲಾಕ್ ಓನ್ಲಿ ದ ಕಾಸ್ಟ್ ಇನ್ಫಾರ್ಮೇಶನ್ ಅಂಡ್ ಸಾಲ್ವೇಜ್ ಅಂಡ್ ಲೈಫ್ ಇನ್ಫಾರ್ಮೇಶನ್, ಲೈಫ್ ಆಫ್ ಅನ್ ಅಸೆಟ್ ಇನ್ಫಾರ್ಮೇಶನ್, ಬಿಕಾಸ್ ದೀಸ್ ಇನ್ಫಾರ್ಮೇಶನ್ ಅಪ್ಲಿಕಬಲ್ ಫಾರ್ ದಿ ಆಲ್ ದ ಇಯರ್ ಬಟ್ ನಾಟ್ ಪೀರಿಯಡ್. ಬಿಕಾಸ್ ಪೀರಿಯಡ್ ವಿಲ್ ಬಿ ಚೇಂಜ್ ಫ್ರಮ್ 1 year to another year. ಅಂದ್ರೆ 1 year ಇದ್ರೆ ಫಸ್ಟ್ ಇಯರ್ ಇದ್ರೆ ಫಸ್ಟ್ ಇಯರ್ ಅಂತ ಬರುತ್ತೆ, ಸೆಕೆಂಡ್ ಇಯರ್ ಇದ್ರೆ ಸೆಕೆಂಡ್ ಇಯರ್ ಅಂತ ಬರುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಲಾಕ್ ಫಸ್ಟ್ ಕಾಸ್ಟ್ ಅಂಡ್ ಸಾಲ್ವೇಜ್ ವ್ಯಾಲ್ಯೂ ಅಂಡ್ ಲೈಫ್ ಎಕ್ಸೆಪ್ಟ್ ಪೀರಿಯಡ್. ಓಕೆ, ಸೊ ಈಗ ನಾನು ಲಾಕ್ ಮಾಡ್ತಿದ್ದೀನಿ. F4. ಓಕೆ, ಸೊ ಈಗ ಲಾಕ್ ಮಾಡಿದ್ದಾದ್ಮೇಲೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಡಿಪ್ರಿಸಿಯೇಷನ್ ವಿಲ್ ಬಿ ಲೈಕ್ ದಿಸ್, ಅಂದ್ರೆ ಇಯರ್ ಟು ಇಯರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಇದು ನಿಮಗೆ ಡೆಸಿಮಲ್ಸ್ ಬೇಸ್ ಮೇಲೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೆಸಿಮಲ್ಸ್ ನ ಕೊಟ್ಕೋಬಹುದು. ಇಲ್ಲ ಅಂತ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಡೆಸಿಮಲ್ಸ್ ನ ನಾವು ಇಗ್ನೋರ್ ಮಾಡಿ ರೌಂಡ್ ಫಿಗರ್ ಮಾಡ್ಕೋಬಹುದು. ಸೊ ಸಿಮಿಲರ್ಲಿ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ SYD. ಸೊ ಇದು ಫಾರ್ಮುಲಾ ಡೈರೆಕ್ಟ್ ಆಗಿ ಅದೇ ಅಪ್ಲೈ ಮಾಡ್ಕೊಳ್ಳುತ್ತೆ. ಸೊ ಬೇಸ್ಡ್ ಆನ್ ನಾನು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಮ್ಯಾನ್ಯಲ್ ಆಗಿ ಅದು ಹೇಳಿದ್ದೀನಿ PPT ನಲ್ಲಿ. ಓಕೆ, ಸೊ ಅದು ಮ್ಯಾನ್ಯಲ್ ಗಿಂತ ಇದು ಈಸಿ ಇರುತ್ತೆ. ಸೊ MS Excel ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ಇದೇ ತರನೇ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಫಸ್ಟ್ ಕಾಸ್ಟ್, ದೆನ್ ಸಾಲ್ವೇಜ್ ವ್ಯಾಲ್ಯೂ, ನೆಕ್ಸ್ಟ್ ಲೈಫ್, ನೆಕ್ಸ್ಟ್ ಸೇಮ್ ಫಸ್ಟ್ ಇಯರ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಈಗ ಇದು ಈ ಫಾರ್ಮುಲಾನಲ್ಲೂ ಅಷ್ಟೇ ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಎಕ್ಸೆಲ್ ಅಸ್ಯೂಮ್ಸ್ ಇಟ್ ಆಸ್ ಎ ರಿಲೇಟಿವ್ ರೆಫರೆನ್ಸ್. ಸೊ ಅದು ಅಬ್ಸಲ್ಯೂಟ್ ರೆಫರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲಾಕ್ ದ ಕಾಸ್ಟ್ ಇನ್ಫಾರ್ಮೇಶನ್, ಸಾಲ್ವೇಜ್ ವ್ಯಾಲ್ಯೂ ಅಂಡ್ ಇಯರ್ ಇನ್ಫಾರ್ಮೇಶನ್ ಎಕ್ಸೆಪ್ಟ್ ಪೀರಿಯಡ್ಸ್. ಓಕೆ, ಸೊ ಈಗ ಅಬ್ಸಲ್ಯೂಟ್ ರೆಫರೆನ್ಸ್ ಬೇಸ್ ಮೇಲೆ ಇದು ಬಂದಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಅಂಡ್ SYD ಸಮ್ ಆಫ್ ಇಯರ್ ಡಿಜಿಟ್ ಡಿಪ್ರಿಸಿಯೇಷನ್ ಅಲ್ಲಿ ಜಸ್ಟ್ ಫಾರ್ಮುಲಾಸ್ ನ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದೀವಿ. ಓಕೆ, ಸೊ ದೀಸ್ ಆರ್ ದ ವೇರಿಯಸ್ ಫಿನಾನ್ಷಿಯಲ್ ಫಂಕ್ಷನ್ಸ್
ಇನ್ MS Excel ಸ್ಪ್ರೆಡ್ಶೀಟ್. ಸೊ ನೆಕ್ಸ್ಟ್ ಕ್ಲಾಸಿಂದ ನಾವು ಲಾಜಿಕಲ್ ಫಂಕ್ಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಸೊ ಇಫ್ ದೇ ಆಸ್ಕ್ಡ್ ಇಫ್ ದೇ ಗೋಯಿಂಗ್ ಟು ಆಸ್ಕ್ ಆರ್ ಇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅವ್ರು ಏನಾದರೂ ಕೇಳಿದ್ರೆ ರೆಗ್ಯುಲರ್ ಆಗಿ ನಿಮಗೆ ಫೈನಾನ್ಷಿಯಲ್ ಫಂಕ್ಷನ್ ಅಥವಾ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬಟ್ ಪ್ರಾಕ್ಟಿಕಲ್ಗೆ ನಿಮಗೆ ಮ್ಯಾಕ್ಸಿಮಮ್ ಲಾಜಿಕಲ್ ಫಂಕ್ಷನ್ಸ್ ಬೇಸ್ ಮೇಲೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಲಾಜಿಕಲ್ ಫಂಕ್ಷನ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ put in group and definitely I am going to clarify all your queries. So thanks for watching once again.